MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮೊದಲು ಡಿಕೆಶಿ ಪರ ಪೋಸ್ಟ್, ಆಮೇಲೆ ತಿದ್ದುಪಡಿ. ಒಂದು ಕಡೆ ಸದನ ನಡೀತಾ ಇದೆ, ಮತ್ತೊಂದೆಡೆ ಕದನ ಮುಂದುವರೆದಿದೆ. ಡಿಕೆ ಸ್ವಾಗತಿಸಿ ಸಿಎಂ ಎಂದು ಪೋಸ್ಟ್ ಹಾಕಿದ್ರು MLC ಚನ್ನರಾಜ್. ಆದರೆ ಈ ಬಗ್ಗೆ ಸುದ್ದಿ ಯಾವಾಗಾಯಿತು ಆಗ ಪೋಸ್ಟ್ ಅನ್ನ ತಿದ್ದಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರನಾಗಿರುವ MLC ಚನ್ನರಾಜ್ ಹಟ್ಟಿಹೊಳಿ ಅವರ ಈ ಪೋಸ್ಟ್ ಈಗ ಸಂಚಲನ ಮೂಡಿಸ್ತಾ ಇದೆ. ಮೊದಲು ಡಿಕೆಶಿ ಪರವಾಗಿ ಪೋಸ್ಟ್ ಮಾಡ್ತಾರೆ, ಆಮೇಲೆ ತಿದ್ದುಪಡಿ. ಅಂದ್ರೆ ಆ ಪೋಸ್ಟ್ ನಲ್ಲಿ ಡಿಕೆ ಸಿಎಂ ಅಂತ ಉಲ್ಲೇಖಿಸಿದ್ರು. ಸಿಎಂ ಡಿಕೆ ಅಂತ ಹೇಳಿ ಸ್ವಾಗತ ಕೋರಿ ಪೋಸ್ಟ್ ಹಾಕಿದ್ರು. ಯಾವಾಗ ಆ ಬಗ್ಗೆ ಸುದ್ದಿ ಆಯ್ತಾ ಆಗ ಚನ್ನರಾಜ್ ಪೋಸ್ಟ್ ತಿದ್ದಿದ್ದಾರೆ. ಹಾಗಿದ್ರೆ ಪೋಸ್ಟ್ ಅಲ್ಲಿ ಏನಿತ್ತು? ಮೊದಲಿದ್ದಂತಹ ಪೋಸ್ಟ್ ಇದು. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ವಿಧಾನಮಂಡಲ ಚಳಿಗಾಲದ ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಳಗಾವಿಗೆ ಆಗಮಿಸ್ತಾ ಇರುವ ಮುಖ್ಯಮಂತ್ರಿಗಳಾದ, ಇದನ್ನು ಗಮನಿಸಬೇಕು ನಾವು, ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರನ್ನ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು ಅಂತ ಚನ್ನರಾಜ್ ಹಟ್ಟಿಹೊಳಿ ಹಾಕಿರುವಂತಹ ಪೋಸ್ಟ್ ಇದು. ಈಗ ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಅದರ ತಿದ್ದುಪಡಿಗೂ ಮುನ್ನ ಮೊದಲು ಹಾಕಿದ್ದಂತಹ ಪೋಸ್ಟ್ ಇದು. ಏರ್ಪೋರ್ಟ್ನಲ್ಲೂ ಡಿಕೆ ಸಿಎಂ ಎನ್ನುವ ಘೋಷಣೆಗಳು ಕೇಳಿದ್ವು. ಅಷ್ಟೇ ಅಲ್ಲ, ಈ ಪೋಸ್ಟ್ ಕೂಡ ಹಾಕಲಾಗಿತ್ತು. ಮುಖ್ಯಮಂತ್ರಿ ಡಿಕೆ, ನಂತರ ತಿದ್ದುಪಡಿ ಮಾಡಲಾಗಿದೆ, ಉಪಮುಖ್ಯಮಂತ್ರಿಗಳಾದ ಅಂತ ತಿದ್ದುಪಡಿಯನ್ನ ಮಾಡಿದ್ದಾರೆ. ಇದು ತಪ್ಪಾಗಿ ಹಾಕಿದ್ದ ಅಥವಾ ಸೂಚನೆಯನ್ನು ಕೊಡೋದಕ್ಕೆ ಹಾಕಿದ್ದ? ಒಟ್ಟಾರೆ ಡಿಕೆ ಸ್ವಾಗತಿಸಿ ಅವರನ್ನ ಸಿಎಂ ಅಂತ ಸಂಬೋಧಿಸಿ ಹಾಕಿದ್ದಂತಹ ಪೋಸ್ಟ್ ಭಾರಿ ಸಂಚಲನ ಮೂಡಿಸ್ತಾ ಇದ್ದಂತೆ ಈಗ ಅದನ್ನ ತಿದ್ದುಪಡಿ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಗೊಂದಲಗಳು ಮುಂದುವರೆದಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಜೊತೆಗೆ ಎರಡೂ ಬಣದ ಬೆಂಬಲಿಗರು ಅವರ ಪರವಾಗಿ ಜೈಕಾರಗಳನ್ನ ಕೂಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ MLC ಚನ್ನರಾಜ್ ಹಟ್ಟಿಹೊಳಿ ಅವರು ಆಗಮಿಸಿದ ಡಿಕೆ ಅವರಿಗೆ ಸ್ವಾಗತ ಕೋರೋ ಸಂದರ್ಭದಲ್ಲಿ ಈ ರೀತಿ ಪೋಸ್ಟ್ ಹಾಕಿರೋದು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅಂತ ಪೋಸ್ಟ್ ಹಾಕಿದ್ರು. ನಂತರ ಅದನ್ನ ತಿದ್ದುಪಡಿ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಅಂತ ತೆದ್ದಿದ್ದಾರೆ. ಡಿಕೆಶಿ ಪರವಾಗಿ ಪೋಸ್ಟ್ ಹಾಕಿದ್ದು ಅಂದ್ರೆ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅಂತ ಪೋಸ್ಟ್ ಹಾಕಿದ್ದು MLC ಚನ್ನರಾಜ್ ಹಟ್ಟಿಹೊಳಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ MLC ಚನ್ನರಾಜ್ ಅವರ ಈ ಪೋಸ್ಟ್ ಬಹಳ ಸಂಚಲನ ಮೂಡಿಸ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು. ಮೊದಲು ಡಿಕೆಶಿ ಪರ ಪೋಸ್ಟ್, ಆಮೇಲೆ ತಿದ್ದುಪಡಿ. ನನ್ನ ಹ್ಯಾಂಡ್ಲರ್ ಮಾಡಿರುವಂತಹ ಮಿಸ್ಟೇಕ್ ಇದು ಅಂತ ಹೇಳಿ ಇದಕ್ಕೆ ಚನ್ನರಾಜ್ ಹಟ್ಟಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಹ್ಯಾಂಡ್ಲರ್ ಮಾಡಿರುವಂತಹ ಮಿಸ್ಟೇಕ್ ಅಂದ್ರೆ ಮಿಸ್ಟೇಕ್ ಆಗೋಯ್ತು, ನಾನಲ್ಲ. ಅಂದ್ರೆ ಈ ಎಲ್ಲ MLCಗಳಿಗೆ ಅಥವಾ ಶಾಸಕರುಗಳಿಗೆ ಅವರ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡುವಂಥವ್ರು ಒಬ್ರು ಇರ್ತಾರೆ, ಹ್ಯಾಂಡ್ಲರ್. ಅವರು ಮಾಡಿರುವಂತಹ ಮಿಸ್ಟೇಕ್ ಎನ್ನುವುದು ಚನ್ನರಾಜ್ ಹಟ್ಟಿಹೊಳಿ ಅವರ ಸ್ಪಷ್ಟನೆ. ನೋಡಿ, ಅದು ನಾವು ಟೈಪ್ ಮಾಡಿ ಹಾಕೋದು ಇರೋದಿಲ್ಲ, ಹ್ಯಾಂಡ್ಲರ್ ಇರ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟೈಪಿಂಗ್ ಎರರು, ಮಿಸ್ಟೇಕು ಸಾಮಾನ್ಯ. ನಾವು ಕೂಡಲೇ ಅವ್ರಿಗೆ ಫೋನ್ ಮಾಡಿ ಅದೊಂದು ಟೈಪಿಂಗ್ ಎರರ್ ಇದೆ, ಅದನ್ನು ಅವ್ರು ಈಗಾಗಲೇ ಸರಿ ಮಾಡಿ ರೀಪೋಸ್ಟು ಮಾಡಿದ್ದಾರೆ. ಅದು ಒಂದು ಟೈಪಿಂಗ್ ಎರರಿಂದ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಬಟ್ ನೀವು ಅದನ್ನೇ ಬಯಸ್ತಾ ಇದ್ರಲ್ಲ ಅಂತ ಒಂದಷ್ಟು ಜನ. ಅಲ್ಲ, ಬಯಕೆ ನಂದು ಒಬ್ಬಂದೇ ಅಲ್ಲ, ಇಡೀ ರಾಜ್ಯದ ಬಯಕೆ ಇದೆ. ಬಟ್ ಅದು ಟೈಪಿಂಗ್ ಎರರ್ ಇದೆ, ಅದನ್ನು ಇವಾಗ ತಾವ್ಯಾರು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಬಯಸ್ತೀರಾ ಸರ್? ಅಲ್ಲ, ಅದೆಲ್ಲ ಈಗ ಹೇಳಲಿಕ್ಕೆ ಆಗಲ್ಲ. ಟೈಪಿಂಗ್ ಎರರ್ನ ಎಲ್ಲರೂ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ, ಅದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಲ್ಲಾ ಗೊಂದಲ ಬಗೆಹರಿಸಿಕೊಂಡು ಸದನ ನಡೆಸಬೇಕು ಅಂತ ಹೇಳಿ ಹೈಕಮಾಂಡ್ ಸೂಚನೆ ಮೇರೆಗೆ ಪ್ರಯತ್ನಗಳೇನೋ ಆದವು, ಆದರೆ ಅದು ಸಫಲ ಆಗಿಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಾ ಇವೆ. ಅದ್ರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಡಿಕೆ ಪರವಾಗಿ ಸಿಎಂ ಎನ್ನುವ ಘೋಷಣೆಗಳು, ಜೊತೆಗೆ ಯತೀಂದ್ರ ಅವರ ಹೇಳಿಕೆ, ಈಗ ನೋಡ್ತಾ ಹೋದ್ರೆ ಚನ್ನರಾಜ್ ಹಟ್ಟಿಹೊಳಿ ಅವರ ಈ ಪೋಸ್ಟ್, ಅವರು ಸ್ಪಷ್ಟನೆ ಏನೋ ಕೊಟ್ಟಿದ್ದಾರೆ, ಆದರೆ ಅವರ ಮನಸ್ಸಿನೆಲ್ಲ ಆಳದಲ್ಲಿರುವಂತಹ ಏನ್ ಮಾತಿದೆ ಅದು ಹೊರಗೆ ಬರ್ತಾ ಇದೆಯಾ ಅಂತ. ಡಿಕೆ ಪರವಾಗಿ ಸಿಎಂ ಎನ್ನುವ ಘೋಷಣೆ ಮತ್ತು ಈ ಪೋಸ್ಟ್ ಏನನ್ನ ಸೂಚನೆ ಕೊಡ್ತಾ ಇದೆ? ಹೈಕಮಾಂಡ್ ಸೂಚನೆಯ ಬಳಿಕವೂ ಕೂಡ ಎಲ್ಲವೂ ತಿಳಿಯಾಗಿಲ್ಲ ಅನ್ನೋದರ ಸುಳಿವಾಯಿತು ಅಂತ.
ಹೌದು, ಖಂಡಿತ ಪ್ರತಿಮಾ. ಸಿಎಂ ಹಾಗೂ ಡಿಸಿಎಂ ನಡುವೆ ನಡೀತಿದ್ದಂತಹ ಅಧಿಕಾರ ಹಂಚಿಕೆಯ ಕದನ ಏನಿದೆ, ಇದಕ್ಕೆ ಕದನ ವಿರಾಮವನ್ನ ಹೈಕಮಾಂಡ್ ಘೋಷಣೆಯನ್ನ ಮಾಡಿತ್ತು. ಮತ್ತೆ 2 ಬ್ರೇಕ್ಫಾಸ್ಟ್ಗಳು ನಡೀಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ಸಿಎಂ ಹಾಗೂ ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದ್ಮೇಲೂ ಕೂಡ ಈಗ ಕದನ ಮತ್ತೆ ಉಲ್ಲಂಘನೆ ಆಗ್ತಾ ಇರುವಂತಹದ್ದು, ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಅದು ಬೆಂಬಲಿಗರಿಂದ ಉಲ್ಲಂಘನೆ ಆಗ್ತಿರುವಂತಹದ್ದು. ಗುರು ಗಾಂಧಿ ಕಾರ್ಯಕ್ರಮದಲ್ಲಿ ಅಂದ್ರೆ ಯಾವಾಗ ಡಿಸಿಎಂ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬಂದು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ರು, ಆ ಮರುದಿನವೇ ಈ ಒಂದು ಘೋಷಣೆ ಕೂಡ ಆಗಿರುವಂತದ್ದು. ಎಲ್ಲಿ ಮಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಅನ್ನುವಂತಹ ನಿಟ್ಟಿನಲ್ಲಿ ಘೋಷಣೆ ಕೂಗಿದಂಥದ್ದು. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಬಣದ ನಾಯಕರುಗಳು ಕೂಡ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ರು. ಇದು ಹೈಕಮಾಂಡ್ ಗಮನಕ್ಕೆ ಹೋಗಿತ್ತು. ಇದಾದ ನಂತರ ಎಲ್ಲೋ ಒಂದ್ ಕಡೆ ತಿಳಿ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಗಾಗಿ ಹೈಕಮಾಂಡ್ ನಲ್ಲಿ ಚರ್ಚೆನ ಮಾಡ್ತಾ ಇದ್ದಾರೆ, ಆದ್ರೆ ಹೈಕಮಾಂಡ್ ಅವ್ರನ್ನ ಒಪ್ತಿಲ್ಲ, ಮತ್ತೆ ಯಾವುದೇ ರೀತಿಯಂತ ಬದಲಾವಣೆ ಇಲ್ಲ ಮುಖ್ಯಮಂತ್ರಿಗಳ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯತೀಂದ್ರ ಅವರು ಹೇಳಿದ್ರು. ಮತ್ತೆ ಯಾವಾಗ ಸಿದ್ದರಾಮಯ್ಯ ಅವರು ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾರೆ, ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಆ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾರೆ. ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಕಡೆ ಬಟನ್ ಮಾಡಿ ತೋರಿಸ್ತಾ ಇದ್ರು. ಅವರು ಕೂಡ ಯಾವುದೇ ರೀತಿಯಂತ ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಇವತ್ತು ಹೊಸ ಟ್ವಿಸ್ಟ್ ಏನು ಅಂತಂದ್ರೆ, ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಇದೇ ರೀತಿಯಾದಂತಹ ಅಂದ್ರೆ ಬೂದಿ ಮುಸುಕಿದ ಕೆಂಡ ಏನಿತ್ತು ಅದಕ್ಕೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬೆಳಗಾವಿಗೆ ಬಂದಿದ್ರು, ಅವರಿಗೆ ಸ್ವಾಗತ ಕೋರುವಂತಹ ಪೋಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬೆಳಗಾವಿಗೆ ಸ್ವಾಗತ, ಬೆಳಗಾವಿ ಅಧಿವೇಶನಕ್ಕೆ ಸ್ವಾಗತ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬರ್ಕೊಂಡಿದ್ರು. ನಂತರ ಅದನ್ನ ಚೇಂಜ್ ಮಾಡಿದ್ರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸ್ವಾಗತ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನ ಮತ್ತೆ ಚೇಂಜ್ ಮಾಡಿದ್ದಾರೆ. ಅವರಿಂದ ಪ್ರತಿಕ್ರಿಯೆ ಪಡೆಯುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಇದು ಕಣ್ತಪ್ಪಿನಿಂದ ಆಗಿರುವಂತಹದ್ದು, ಟೈಪಿಂಗ್ ಎರರ್ ಇಂದ ಆಗಿರುವಂತಹದ್ದು, ನಮ್ಮ ಯಾರೋ ಹುಡುಗ ನಿದ್ಗಣ್ಣಲ್ಲಿ ಈ ಒಂದು ಕೆಲಸ ಮಾಡಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಸಮಜಾಯಿಷಿ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟಂತ ಹೇಳಿಕೆಗೆ ಇವರೇನಾದ್ರು ಕೌಂಟರ್ ಕೊಟ್ರ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವಂತದ್ದು. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಬಂದ ತಕ್ಷಣವೇ ಅವರನ್ನ ನೋಡ್ಲಿಕ್ಕೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಬರ್ತಾರೆ, ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಪೋಸ್ಟ್ ಬರುತ್ತೆ. ನಂತರ ಅದಕ್ಕೆ ಟೈಪಿಂಗ್ ಎರರ್ ಅನ್ನುವಂತಹ ಪ್ರತಿಕ್ರಿಯೆ ಕೂಡ ಬರುತ್ತೆ. ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಗೆ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೌಂಟರ್ ಕೊಡುವ ಮೂಲಕ ಅದನ್ನ ಮತ್ತಷ್ಟು ಬಣ ಕಿತ್ತಾಟವನ್ನ ಮತ್ತಷ್ಟು ಉಲ್ಬಣ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಯಾವುದೇ ಮಾತಾಡ್ತಿಲ್ಲ. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾದ ಬಳಿಕ ಸಿಎಂ ಕೂಡ ಯಾವುದೇ ಚರ್ಚೆ ಮಾಡ್ತಿಲ್ಲ, ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಯಾವುದೇ ರೀತಿಯಾದ ಚರ್ಚೆ ಮಾಡ್ತಿರ್ಲಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆ ಕೊಟ್ಟಂತಹ ಬಳಿಕ ಅದಕ್ಕೆ ಪ್ರತಿ ಕೌಂಟರ್ ಆಗಿ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಈ ರೀತಿಯಾದಂತಹ ಪೋಸ್ಟ್ ಮಾಡಿದ್ರ ಅನ್ನುವಂತಹ ಚರ್ಚೆ ಈಗ ನಡೀತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH